ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಸಾಕು ಕೊಡೋ ಸೂಜಿ ಹಾಕ್ತಾರೆ. ಒಳ್ಳೇದ್ ಮಾಡ್ತದ ಏನ್ ಮಾಡಿದ ಅಲ್ದೆ ಬ್ಯಾಗ್ ಎಲ್ಲ ಹಾಕೊಂಡು ಹೆಂಗ್ ನಿಂತ್ಕೊಂಡು ನೋಡಿ ಒಳ್ಳೆ ಹುಡುಗಿ ತರ. ಐಪ್ಯಾಡ್ ಫುಲ್ ಸೇಫ್ಟಿ ಮಾಡಿಸ್ಕೊಂಡಾಯ್ತು. ಫಸ್ಟ್ ಪ್ರಿಫರೆನ್ಸ್ ಅದೇ ನನಗೆ. ಬೆಳ್ಳಂಬಳಿಗೆ ನನ್ನ ಶಿಷ್ಯ ಬಂದ್ಬಿಟ್ಟೈತೆ. ಹೋಣ ಹೋಗೋಣ. ಏನೇನು ಬೇಕು ನಿಂಗೆ? ಆಮೇಲೆ ಹಾಂ ಅವಳು ಮಾಸ್ಕ್ ನೋಡ್ರಿ. ಹಾಕ್ತೀನಿ ಇದು. ಎಳಿಬೇಡ, ಕಿತ್ತೋಗುತ್ತೆ. ಇವತ್ತು ಒಂದು ಇವೆಂಟ್ ಇದೆ. ಈವೆಂಟ್ ಇವತ್ತು ಗುಂಡ. ಇವತ್ತು ಅಕ್ಕ ಬಂದಿದ್ದಾರೆ. ಅವ್ರಿಗೆ ಇವತ್ತು ಬಕ್ರೀದ್ ಅಂದ್ಬಿಟ್ಟು ರಜಾ ಅಂತೆ. ಅವ್ರ ಅಮ್ಮಗೆ ರಜೆ ಇಲ್ಲ, ಅದಕ್ಕೆ ನಾವು ಮನೇಲೇ ಇರ್ತೀವಿ ಅಲ್ಲ. ಅವ್ರದ್ದು ಹಾಫ್ ಡೇ. ಸೊ ಹಾಫ್ ಡೇವರೆಗೂ ಇರಲಿ ಅಂತ ಕಳಿಸಿದ್ದಾರೆ. ಆದರೆ ನಾವು ಎಳ್ಕೊಂಡೇ ಹೋಗೋದು ಇವತ್ತು ಈವೆಂಟಿಗೆ. ಅವ್ರ ಅಮ್ಮಂಗೆ ಹಂಗೆ ಡೈರೆಕ್ಟಾಗಿ ಮನೆಗೆ ಹೋಗಿ ಅಂದ್ಬಿಟ್ಟು ಈವೆಂಟ್ ಆದ್ಮೇಲೆ ಹೋಗಿ ಬಿಟ್ಬಿಡೋಣ ಗುಂಡನ. ಏನಂತೀಯ? ಇಡ್ಲಿ ತಿಂತೀಯಾ? ತೆಗಿಯೋದು ಇವಾಗ ಮೊಮ್ಮು ತಿನ್ಬೇಕು. ಹಾಕೊಂಡಿದ್ರೆ ಮೊಮ್ಮು ತಿನ್ನಕ್ಕಾಗಲ್ಲ. ಹ್ಞೂ ಕೊಡು. ಏನು ತಿಂತೀಯ ನೀನು? ದೋಸೆನ ಇಡ್ಲಿನ? ನಮ್ಮದು 3 ಇವೆಂಟ್ದು ಮತ್ತೆ ಒಂದೇ ಸತಿ ಹಾಕಿದ್ದೀವಿ. ಸೊ ಮತ್ತೆ 3 ಇವೆಂಟ್ ಕಂಟಿನ್ಯೂಸ್ ಇದೆ ನಮಗೆ. ಫ್ರಂಟ್ ಹಾಕ್ಸ್ಕೊಂಡಿದ್ದೀವಿ. ಲೆಟ್ಸ್ ಗೋ. ಫಸ್ಟ್ ಇವತ್ತಿನ ಮುಗಿಸೋಣ ಗುರು. ಆಲ್ ದಿ ಬೆಸ್ಟ್ ಸಂದೇಶ್ ಇವತ್ತಿನ ಇವೆಂಟ್ಗೆ. ಸೇಮ್ ಟು ಯು. ನಮ್ಮ ಅಕ್ಕ ಬಂದಿದ್ದಾಳೆ. ನಮ್ಮ ಮನೆ ಹಿಂಗೆ ಚಲಪಿಲಿ ಆಗುತ್ತೆ ಇವತ್ತು. ಅರ್ಜೆಂಟು ಗೇಟ್ ಹಾಕೋಕ್ಕೆ ಹೋಗ್ತಾಳೆ ಅವಾಗಿಂದ. ನೋಡಿ ಬಾಹುಬಲಿ, ನೋಡಿ ಇಲ್ಲಿ ಬಾಹುಬಲಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂದರೆ ಬೇಡದಿರೋ ಹೆಲ್ಪು. ಆದರೂ ಪಾಪ ಹಿಂಸೆ ಇಡ್ತಾ ಇಲ್ಲ, ಪೀಸ್ ಆಗಿದ್ದಾಳೆ. ಗುಂಡ ನೋಡ್ರಿ ಫಿಶ್ ನೋಡ್ತಾ ಇದ್ದಾಳೆ. ಇವಾಗ ಈವೆಂಟ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ ಡೆಕೋರ್ ಮಾಡೋಕ್ಕೆ. ಸೊ ಲೆಟ್ಸ್ ಗೋ. ಅಕ್ಕ ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ. ಹಾಕಿ ಅಕ್ಕ ಹಾಕಿ. ಬುಡ ಏ ಬುಡ. ಸಂದೇಶ್ ಇವಾಗ ಅಳ್ತಾ ಇದ್ದ ಸರಿಗೆ. ನಿಂಗೆ ಹೆಂಗ್ ಕೊಡ್ತೀನಿ ಗೊತ್ತಾ? ಇನ್ನ ಸೇರಿ ಊದು ಅಂತೆ. ಏನ್ ಶೊಕ್ಕೆ ಹೊಡಿತಿದೆ ಅಂದ್ರೆ ಇರಿಟೇಷನ್ ಆಗ್ತದೆ ನಮ್ಗೆ. ಇಲ್ಯೂಷನ್ ಕೆಫೆಗೆ ಬಂದಿರೋದು. ಏನ್ ನೋಡಿ ತಗೊಂಡ್ ಬಂದವರ ಇಲ್ಲಿಗೆ. ನೋಡ್ರಿ ಅವನಾಗ್ಲೇ ಮೂತಿ ನೋಡ್ರಿ ಅವನು. ನಮ್ಮ ಅಕ್ಕಂಗಂತೂ ಅಲ್ಲೆಲ್ಲಾದ್ರೂ ಬಿದ್ದು. ಏನ್ ಹೇಳು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹುಷಾರಾಗಿ ಓಡಾಡ್ಬೇಕು. ಬಿದ್ದು ಡೇ ಕೇರಿಗೆ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬೀಳ್ಬೇಡ. ಕೇಳು ಮಾಮಂಗ್ ಬೇಗ ಮಾಡಕ್ ಹೇಳು. ಅವನ್ಗೆ ಹೇಳು ಬೇಗ ಮಾಡು ಅಂತ. ಶಕೆ ಹೊಡಿತೈತೆ, ಊದ ಕೇಳು. ನಂಗೂ ಶಕೆ ಹೊಡಿತೈತೆ, ಬೇಗ ಮಾಡಕ್ ಹೇಳು ಮಾಮಂಗೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅವಳು ಇಚ್ಛಿನೇ ಆಗ್ಬಿಡ್ತಾಳೆ. ಕೊಳಕ್ ಆಗದೆ ಅವಳೇ ಊದಕ್ ಸ್ಟಾರ್ಟ್ ಮಾಡ್ತಾಳೆ ನಾನು ಕೊಡ್ತಾ ಇಲ್ಲ ಅಂತ. ಒಬ್ಬ ಊದು. ಏನು ಹೇಳು 1 2
ಹೇಳು. ಹಾಂ ಕೆಲಸ ಮಾಡ್ತಾಳಂತೆ ಅವಳು ಇವಾಗ. ಡೂಡ್ ಲೈಕ್ ಸೀರಿಯಸ್ಲಿ ನನಗೆ ಇಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಬೇಜಾನ್ ಬಿಸಿಲಿದೆ. ಇವಳು ನೋಡ್ರಿ ವಿಡಿಯೋ ನೋಡ್ಕೊಂಡು ಹೆಂಗೆ ಕೂತವಳು ಇಲ್ಲಿ. ಬೇಜಾನ್ ಬಿಸಿಲಿದೆ. ನಂಗೆ ಬಿಸಿಲಿದ್ರೆ ಮೊದಲೇ ಆಗಲ್ಲ, ಇರಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಇದೆಲ್ಲ ಮೋರಿ ಸ್ಮೆಲ್ಲು ಇಲ್ಲಿ. ಮುಂಚೆ ಚೆನ್ನಾಗಿದ್ದು ಆ್ಯಕ್ಚುಲಿ ಕೆಫೆ, ಇವಾಗ ಮೇಂಟೆನೆನ್ಸ್ ಏನಾಗಿದೆ ಗೊತ್ತಿಲ್ಲ. ನಾವು ಒಂದ್ಸತಿ ಬಂದು ವಾಪಸ್ಸೇ ಹೋಗಿದ್ವಿ, ಅವಾಗೂ ನಮಗೇನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಇಷ್ಟೇ ಊದಿರೋದು ನನ್ನ ಬಲೂನ್ಸ್. ನಂಗೆ ಬಲೂನ್ಸ್ ಊದೋಕ್ಕೂ ಇಂಟ್ರೆಸ್ಟೇ ಬರ್ತಾ ಇಲ್ಲ ಇಲ್ಲಿ, ಅಷ್ಟು ಹೀಟ್ ಇದೆ ಇಲ್ಲಿ. ಹೇಳಿ ನೋಡ್ರಿ ಹೇಳು. ಏನ್ ಎತ್ಕೋತಾ ಇದೆ? ಕಟ್ತೈತೆ. ನಿಂಗೆ ಬೇರೆ ಕೊಡ್ತೀನಿ, ಅದೆಲ್ಲ ಕಟ್ಲಿ. ಡೆಕೋರೇಷನ್ ತಾನೇ ಮಾಡ್ತಿರೋದು ನಾವು. ಹ್ಯಾಪಿ ಬರ್ಡೇ ಮಾಡ್ತಾರೆ, ಹ್ಯಾಪಿ ಬರ್ಡೇ ಮಾಡ್ತಾರೆ ಬೇರೆಯವರು. ಅವರಿಗೆ ಮಾಡ್ತಾ ಇರೋದು ಇದು. ಅವ್ರಿಗೆ ಇದನ್ನ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಮಾಡ್ಕೋತಾರೆ ಅವರು, ಹ್ಯಾಪಿ ಟು ಮಾಡ್ಕೋತಾರೆ. ನಾವು ಬೇರೆದು ಕಟ್ಕೊಂಡು ಹೋಗೋಣ, ಆಯ್ತಾ? ಕೊಡು. ಇದು ಏನು? ಯಾಕೆ ಇದು ಬೇಕಾ? ಇದು ಕ್ಯಾಚ್ ಹಿಡ್ಕೊ. ಬಾ ಹೋಗ್ಲಿ, ಬಾ ಊದ್ಕೊಡ್ಲಾ, ಕಟ್ಕೊಡ್ಲಾ? ಬಾ ಆಯ್ತು. ಭಯ ಆಯ್ತಾ? ಏನಕ್ಕೆ? ಇಲ್ಲ ಅಂತೆ. ನಂಗೆ ನಂಗಿಲ್ವಾ? ಅದಾ ಅದು ನಾನೇ ಹೇಳಿದ್ದು ಬಿಡು, ಹೋಗ್ಲಿ. ಚೆನ್ನಾಗೈತಾ? ಚಲ್ತಿಯಾ? ನಾನು ಹಿಡ್ಕೋತೀನಿ, ನೀನು ಕುಡಿ. ಚೆನ್ನಾಯ್ತಾ? ತಿನ್ಕೋ. ತಿನ್ನೋದು ಅದು ನೆಕ್ಕದಲ್ಲ, ಬಿಸ್ಕೆಟು. ಯೋ ಕಲಾಕಾರ, ಇವಳು ಕಲಾಕಾರ. ಕುಡಿ ಕುಡಿ ಕುಡಿ. ನೀನು ಗ್ಲಾಸ್ ಬಿಡು, ನೀನು ತಾನೇ ಮುಳುಗಿಸ್ಬಿಡ್ಲ. ಸಾಕು ಕೊಡೋ, ಸೂಜಿ ಹಾಕ್ತಾರೆ. ಯಾರು ನಿಂಗೆ ಒಳ್ಳೇದು ಮಾಡ್ತದ? ನೀನು ಕುಡಿದ್ರೆ ಸೂಜಿ ಹಾಕ್ತಾರೆ. ಸಾಕು, ನಾನು ಕುಡ್ಕೋತೀನಿ. ನಾನು ಕೊಡಲ್ಲ. ಸಾಕು ಬಿಡು, ಸಾಕು ಬಿಡ್ತಾ. ಸಾಕು ಬಿಡು. ಯಾರು ನೀನು? ಕೂಚೋ, ಬೀಳ್ತೀಯ? ಗುರು, ನಾನೆಲ್ಲ ಬಾಯಿಂದನೇ ಉಗಿದ್ಬಿಟ್ಟೆ ಗುರು. ಸೂಜಿ ಹಾಕ್ತಾರೆ ಕಣ. ಯಾವುದೋ ಇದು ಕಾಮಿಡಿ ಪೀಸ್ಗಳನ್ನ ಹಿಡ್ಕೊಂಡು ನನ್ನ ಕೈಲಿ ಆಗ್ತಾ ಇಲ್ಲ ಗುರು. ಸಾಕು ಬಿಡು. ನನ್ನ ಕೆಮ್ಮಿಗೂ ಈ ಎರಡು ಕಾಮಿಡಿ ಪೀಸ್ಗಳಿಗೂ
ನೋಡ್ರಿ ಇಲ್ಲೆಲ್ಲ ಚಲ್ಲೇ ಹೋಯ್ತು, ಉಗ್ದೇ ಬಿಟ್ಟೆ. ತಗೋ, ಕೇಳ್ತಾ ಇಲ್ಲ, ಎಲ್ಲ ಕುಡ್ಕೊಂಡು ಚಲ್ಕೊಂಡು ಹಾಳು ಮಾಡ್ಕೊತವಳೆ. ನಾನೀಗ ಅಲ್ಲಿ ನೋಡ್ಬಿಡ್ತೀನಿ ಅಂತ ಕೈ ಇಟ್ಕೊಂಡು ಮುಚ್ಕೊಂಡು ಮೆತ್ತೆ ಗುಜ್ಕೋತವಳೆ. ಐತೆ ಇವಾಗ ನಾನು ನೋಡಿದೆ ನೀನು ಚಲ್ಕೊಂಡಿದ್ನ. ಅವಳಿಗೆ ಸಾಕಾಯ್ತು, ಹೋಗೋಣ ಅಂದ್ಬಿಟ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾವಳೆ. ಅವಳೆ ಪಾಪ ಅಲ್ಲಿ ಇದ್ದಿದ್ದೆಲ್ಲ ನನ್ನ ಐಟಮ್ ಏನೇನಂತ ಗೊತ್ತಾಕೊಂಡು ಒಳಗಡೆ ಹಾಕಿ ಜಿಪ್ಪೆಲ್ಲ ಹಾಕ್ತಾವಳೆ. ಏನು ಮಕ್ಳಿದಾರೆ ನೋಡ್ರಿ. ಏನಾಯ್ತು? ಫೋಟೋ ಅಂತ ಹೇಳಿ ನಿಂಚು ಹಂಗೆ ನಂತರ ಚಾಕಿ ಬೇಕಂದ್ರೆ ನಿಂಚು ನಂತರ ನಿಂಚು ಕೊಡಿಸ್ತೀನಿ, ಸ್ಮೈಲ್ ಮಾಡು ಫೋಟೋಗೆ ಅಂದ. ಸ್ಮೈಲ್ ಮಾಡಿದಲ್ದೆ ಬ್ಯಾಗ್ ಎಲ್ಲ ಹಾಕೊಂಡು ಹೆಂಗೆ ನಿಂತ್ಕೊಂಡಳು ನೋಡಿ, ಒಳ್ಳೆ ಹುಡುಗಿ ಥರ. ಎಲ್ಲ ಬ್ಲಡ್ಡಲ್ಲೇ ನಾಟಕ ಬಂದ್ಬಿಟ್ಟಿದೆ, ಬ್ಲಡ್ಡಲ್ಲೇ. ಇವಳ್ದು ಮಾತ್ರ ನೋಡ್ರಿ ಎರಡೆರಡು ಸ್ಟ್ಯಾಂಡು. ನನ್ಗೇನು ಟಾಸ್ಕ್ ಮಾಡ್ತಾ ಇದ್ದಾರೆ ನೋಡಿ, ಫುಲ್ ಟಾಕ್ಸ್ ಹಾಕ್ತಾರೆ ಇವಾಗ ನಂಗೆ ಪಕ್ಕ. ಇವನ್ನ ಅದು ಏನಂತ ಮದುವೆ ಮಾಡಿಬಿಟ್ಟವ್ರೋ, ಅದು ಏನಂತ ಮದುವೆ ಮಾಡೋರೋ ಇವನ್ನ. ಆ ಮಕ್ಳಿಗಿಂತ ಹಿಂಸೆ ಮಾಡ್ತಾನೆ ನನಗೆ. ಏಯ್ ಚಾಕಿ ಬೇಡವಾ ಇದು? ಬಾ ಸಾಕು, ಬಾ ಓಡೋಣ ಬಾ. ನಾನು ಇದನ್ನು ತೊಗೊಂಡಿದ್ದೀನಿ, ಅವರಿಬ್ರು ಅದು ಏನೇನು ತೊಗೊಂಡವ್ರು ಗೊತ್ತಿಲ್ಲ. ಇವಾಗ ನೋಡೋಣ, ಕರ್ಕೊಂಡೋಗೋಣ. ನೀವು ಹೋಗ್ರಿ, ನೀವಿಬ್ರು ನಾನು ಪೇ ಮಾಡ್ಬಿಟ್ಟು ಬರ್ತೀನಿ. ಆ ಕಡೆ ಈ ಕಡೆ ನೋಡಬೇಡಿ, ಹೋಗು. ಏನ್ ನಾಟಕ ಅಂದ್ರೆ ನಿನ್ನೆ ಮೀರಿಸ್ತಳ್ಕಣೆ ಅವಳು ನಾಟಕದಲ್ಲಿ. ಪಕ್ಕ ಏನು ಆರಾಮಾಗಿ ನಕ್ಕೊಂಡು ಆಟ ಆಡ್ಕೊಂಡು ನಿಂತವಳೆ ಅಲ್ಲಿ ಡೆಕೋ ಮಾಡ್ಬೇಕಾದ್ರೆ. ಫಸ್ಟ್ ನೀನ್ ಫೋನ್ ಮಾಡಿದೆ ಅನ್ಕೊಂಡು ಅಳ್ಕೊಂಡು ಬಂದು, ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಅಪ್ಪ ಫೋನ್ ಮಾಡಿದ್ರು, ಅಪ್ಪ ಬೇಕು ಅಂದ್ಬಿಟ್ಟು ಡೌ ಮಾಡ್ತಾವಳೆ. ಎಂತ ಏನ್ ಪಳಾರ ಅವಳು ಗೊತ್ತಾ? ಜ್ಯೂಸ್ ಕುಡ್ದಿರೋದು ಅವಳು. ನೋಡಿ ಹೆಂಗ್ ಚಲ್ಕೊಂಡವಳೆ. ಓರಿಯೋ ಮಿಲ್ಕ್ ಶೇಕ್ ಕುಡ್ದಾ? ನೀನೇನು ಅನ್ಸಲ್ವಾ? ಊರಿಗೆ ಹೋಗ್ತಿದ್ಯಾ? ದೊಡ್ಡ ಕಾಕಿ ಕೊಡ್ಸಿದ್ರೆ ಬಿಟ್ಬಿಟ್ಟು ಇದನ್ನ ಇಸ್ಕೊಂಡಿದ್ಯಾ ನೀನು? ಕೇಸು ಮತ್ತೆ ಸ್ಕ್ರೀನ್ ಗಾರ್ಡ್ ಹಾಕ್ಸಕ್ಕೆ ತೊಗೊಬಂದಿದ್ದೀವಿ ಇವತ್ತು. ಆಲ್ರೆಡಿ ನಾನು ನೆನ್ನೆ ಯೂಸ್ ಮಾಡಿಬಿಟ್ಟು ಎಡಿಟಿಂಗ್ಗೆ ಫಿಂಗರ್ ಪ್ರಿಂಟ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ನೋಡ್ರಿ ಎಷ್ಟು ಸ್ವೆಟ್ ಆಗುತ್ತೆ ನನ್ನ ಕೈ ಸುಟ್ಕೊತ ಇದ್ದೀನಿ. ಅದರಲ್ಲಿ ಇನ್ನೂ ಕೈ ಸುಡಿಸ್ತವ್ನು ನೋಡ್ರಿ ಇವನು. ಎಷ್ಟು ಬ್ಯಾಕೇಸ್ ತೊಗೊತಾನೋ, ಬಂದಾಗೆಲ್ಲ ಬ್ಯಾಕೇಸ್ ತೊಗೋತಾನೆ. ನಾನು 1 ವರ್ಷ ಆಗಿಲ್ಲ ಫೋನ್ ತೊಗೊಂಡು, ಎಷ್ಟು ಬ್ಯಾಕೇಸ್. ನಾನು 2 ವರ್ಷ ಆಯಿತು ಫೋನ್ ತೊಗೊಂಡು, ಬರೀ 3 ಬ್ಯಾಕೇಸ್ ಚೇಂಜ್ ಮಾಡಿದ್ದೀನಿ. ಅವ್ನು ಚೆನ್ನಾಗೇ ಐತೆ ಬ್ಯಾಕೇಸ್, ಆದರೂ ಇನ್ನೊಂದು ತೊಗೋತಾನೆ. ಇನ್ನೊಂದು ಹಾಳಾಗೋಗಿದೆ. ನಾನು ತೊಗೊಳ್ಳೋಣ ಅಂದ್ಕೊಂಡ್ರೆ ಇವನೇ ಎಲ್ಲ ತೊಗೊಬಿಡ್ತಾನೆ. ಬೇಡ 14+ ತೋರಿಸು, ಇಲ್ಲಿ ತೋರಿಸು. ಬ್ಯಾಕೇಸ್ ಮಸ್ತಾಗಿದೆ, ಹಂಗೆ ಪ್ರೈಸು ಹಂಗೆ ಇದೆ. ಪ್ರೈಸು ಹಂಗೆ ಇದೆ. ಇನ್ವೆಸ್ಟ್ ಮಾಡೋದಿರಲಿ, ಬೆಸ್ಟು. ಇದು ಓಪನ್ ಮಾಡಿ ತಗೊಳ್ಳೋದಿರಲಿ ಹೊಸ ಅದು, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಸೈಕಾಗುತ್ತೆ. ಅದಕ್ಕೆ ಮೇಲ್ ಖರ್ಚು ಜಾಸ್ತಿ ಆಗೋದು. ಬಟ್ ಎಲ್ಲ ಕ್ವಾಲಿಟಿ ಇರೋದು ಹಾಕ್ಸಿದ್ದೀವಿ. ಇನ್ನೊಂದು ತಿಂಗಳು, ಇನ್ನೊಂದು 6 ಮಂತ್ಸ್ ಅಲ್ಲಾಡ್ದೇ ಇರೋ ಹಂಗೆ ಕ್ವಾಲಿಟಿ ಇರೋದು ಹಾಕ್ಸಿದ್ದೀವಿ. ಬ್ಯಾಕೇಜ್ ಜಾಸ್ತಿ ದಿನ ಬಳಕೆ ಓಕೆ. ಸೊ ನಾನು ಈ ಬ್ಯಾಕೇಜ್ ತೊಗೊಂಡೆ. ಇವಂದು ಅದೇ ಬ್ಯಾಕೇಜ್ ನೋಡ್ರಿ, ಇದರಲ್ಲಿ ಕಾಣಿಸ್ತೈತಲ್ಲ, ಇವಂದು ಅದೇ ಬ್ಯಾಕೇಜ್. ಫೈನಲಿ ಇವಾಗ ನಾನು ಎರಡು ಬ್ಯಾಕೇಸು, ಆಮೇಲೆ ನಂದು ಐಪ್ಯಾಡು ಫುಲ್ ಸೇಫ್ಟಿ ಮಾಡಿಸ್ಕೊಂಡಾಯ್ತು. ಫಸ್ಟ್ ಪ್ರಿಫರೆನ್ಸ್ ಅದೇ ನನಗೆ, ಯಾಕಂದರೆ ನನ್ನ ಕೈ ಸರಿಗಿಲ್ಲ. ನಿನ್ನೆ ನೈಟೆಲ್ಲ ಸ್ವಲ್ಪ ಎಡಿಟ್ ಮಾಡಿದ್ದೆ, ತೊಗೊಂಡಿದ್ದೀನಿ ನಾನೇ.
ಫೋನ್ ಈ ಕಡೆ ಹಿಡಿ, ಕಿತ್ಕೊಂಡು ಹೋಗ್ಬೋದು. ಕಿತ್ಕೊಂಡು ಹೋಗ್ತಾರಂತೆ. ಹ್ಞೂ ಬಂದಿರೋದು ಮೆಜೆಸ್ಟಿಕ್ಗೆ ಬಂದ್ಬಿಟ್ಟು ಫೋನ್ ಕಿತ್ಕೊಂಡು ಹೋಗಲ್ಲ ಅಂತೆ. ಅಕ್ಕಂಗೆ ಏನು ಎಕ್ಸ್ಪೀರಿಯನ್ಸ್ ಗಾಂಧಿ ಆಗಿಲ್ಲ ಬಜಾರ್ ಅಲ್ವಾ ಬಂದಿರೋದು? ಹಾಂ ಗಾಂಧಿ ಬಜಾರು ಬಂದಿರೋದು. ಗಾಂಧಿ ಬಜಾರ್ ಇನ್ನೆಲ್ಲ ಐತೆ. ಇಲ್ಲೇ ಎಷ್ಟು ಕಾಸ್ಟ್ ಇದೆ ಅಂದರೆ ಇದೇ ಮಸ್ತ್ ಕಾಸ್ಟ್ ಇದೆ ಗುರು. ಬೇರೆ ದಿನ ಎಲ್ಲೆಲ್ಲಿ ಬೇರೆ ಕಡೆ ತೊಗೊಂಡ್ರೆ ಇನ್ನು ಅದು ಎಷ್ಟು ಕಾಸ್ಟ್ಲಿ ಬಿದ್ದಿರೋದು ನಮಗೆ. ನಮ್ಮಣ್ಣ ಒಂದು ಫ್ರೆಂಡ್ ಸ್ಟೋರಿಗೆ ಕಳಿಸ್ತಾನೆ ನಮಗೆ ಇಲ್ಲಿ ಗಾಂಧಿ ಬಜಾರಲ್ಲಿ ಸಪ್ನಾ ಬುಕ್ ಹೌಸ್ ಹತ್ರ. ಸೊ ಎಸ್ ಚೆನ್ನಾಗಿತ್ತು. ಇಲ್ಲಿ ನಮ್ಮದು ಅಡ್ಡ ಇದೆ. ಇವಾಗ ನಾಳೆ ಈವೆಂಟ್ಗೆ ರೆಡಿ ಮಾಡ್ತಾ ಇದ್ದೀವಿ. ವೆಲ್ಕಮ್ ಬೋರ್ಡ್ಸ್ ಎಲ್ಲ ಇದೆ. ಸೊ ಬ್ಯಾಕ್ ಡ್ರಾಪ್ ಎಲ್ಲ ಸ್ವಲ್ಪ ಐಟಮ್ಸ್ ರೆಡಿ ಮಾಡೋದಿದೆ. ಲೆಟ್ಸ್ ಗೋ. ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ನಾವು ಮಲ್ಗೋದಿನ 1 ಗಂಟೆ ಆಗುತ್ತೆ. ಆಲ್ರೆಡಿ 11:18 ಇವಾಗ. ಸೊ ಓಕೆ ಅಷ್ಟೇ, ಇನ್ನೇನಿಲ್ಲ. ಫುಲ್ ಸುಸ್ತಾಗೋಗಿದೆ ಇವತ್ತು ಈವೆಂಟ್ ಮಾಡಿ. ನಾಳೆ 2 ಈವೆಂಟ್ ಇದೆ. ಇಲ್ಲಿ ಒಂದು ಬೆಲ್ ಆಫೀಸರ್ಸ್ ಕ್ಲಬ್ಬಲ್ಲಿ, ನೆಕ್ಸ್ಟ್ ಕೆಂಗೇರಿಯಲ್ಲಿ. ಸೊ ಫುಲ್ ಟಾಸ್ಕ್ ನಾಳೆ. ನೋಡುವ ಅದ್ರದ್ದು ಆದರೆ ವ್ಲಾಗ್ ಮಾಡೋದೆಲ್ಲ ಬ್ಯುಸಿ ಇರ್ತೀವಿ, ಬೇಗ ಕೆಲಸ ಮಾಡಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬರೀ ಈವೆಂಟೇ ಆಗೋಯ್ತು. ಈ ಮಧ್ಯೆ ನಿಮಗೆ ಎಂಟರ್ಟೈನ್ಮೆಂಟಿಗೆ ಬೇರೆ ವ್ಲಾಗ್ಸ್ ಮಾಡ್ತೀವಿ. ಚೂರು ಟೈಮ್ ಕೊಡಿ ನಮಗೆ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.